ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿದ್ರ? ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಆಲ್ಮೋಸ್ಟ್ ನಿನ್ನೆ ಎಪಿಸೋಡ್ ಅಲ್ಲಿ 2 ಜಗಳ ಆಗ್ತವೆ. ಒಂದು ಅಶ್ವಿನಿ ಗೌಡ, ಒಂದು ಧ್ರುವಂತು, ಅದಾದ್ಮೇಲೆ ಗಿಲ್ಲಿ ಹಾಗೂ ರಕ್ಷಿತಾ. ಈ 4 ಜನದಲ್ಲಿ ನಿಮ್ಗೆ ಯಾರು ಸರಿ ಅನ್ಸಿದ್ರು, ಯಾರೇ ವಾದ ಸರಿ ಅಂತೆಲ್ಲ ಕಮೆಂಟ್ ಮಾಡಿ. ಮುಖ್ಯವಾಗಿ ಏನ್ ಗೊತ್ತಾ, ಈ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ 100% ಬಿಗ್ ಬಾಸ್ ಸ್ವಲ್ಪ ಫೇವರಿಸಮ್ ಮಾಡ್ತಾ ಇದ್ರ, ಬಿಗ್ ಬಾಸ್ ನಾಟಕ ಮಾಡಿದ್ರ ಅಂತ ಅನಿಸ್ತಾ ಇದ್ರು. ಕಾರಣ ಏನಂದ್ರೆ, ಉಸ್ತುವಾರ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಅದಾದ್ಮೇಲೆ ಉಸ್ತುವಾರಿ ಡಿಸೈಡ್ ಮಾಡ್ಮೇಲೆ ವಿನ್ನರ್ ಅಂತ ನೀವು ಸಣ್ಣ ವಿಷನ್ ಇಟ್ಕೊಂಡು ಅಷ್ಟೊಂದು ಹೈಲೈಟ್ ಮಾಡಿ ಬಿಗ್ ಬಾಸ್ ಮೇಲೆ ಜಗಳ ಹಚ್ಚಿ ಅವಶ್ಯಕತೆ ಇತ್ತ ಅಂತ ಅನಿಸ್ತಾ ಇತ್ತು. ಅದಾದ್ಮೇಲೆ ಇಷ್ಟು ಫೇವರಿಸಮ್ ಏನಕ್ಕೆ? ಇಲ್ಲಿ ಇನ್ನೊಂದು ವಿಷಯ ಮಾತಾಡೋಣ. ಆಲ್ಮೋಸ್ಟ್ ಫಸ್ಟ್ ನೋಡಿದಾಗ ಆ ಫಜಲ್ ಟಾಸ್ಕ್ ಅಲ್ಲಿ ಒಂದ್ ಸ್ವಲ್ಪ ಕ್ರಾಸ್ ಆಯ್ತು ಅಷ್ಟೇ. ಅಷ್ಟ್ ಬಿಟ್ಬಿಟ್ರೆ ಬೇರೆ ಏನು ವಿಷಯನೇ ಇಲ್ಲ. ಅಲ್ಲಿ ಉಸ್ತುವಾರಿ ತಪ್ಪು ಮಾಡಿದ್ದು, ನೀವು ಉಸ್ತುವಾರಿಗೆ ಏನಾದ್ರು ಅನ್ಕೊಂಬಿಡಿ. ಅದನ್ನ ಬಿಟ್ಬಿಟ್ಟು ಕ್ಯಾಪ್ಟನ್ ಆಗಿರೋನ ತೆಗೆದು ಮತ್ತೆ ಮನೆಯಿಂದ ವೋಟ್ ಮಾಡಿ ಸಪೋರ್ಟ್ ಮಾಡಿ ಇದ್ರ ಬಗ್ಗೆ ಏನ್ ಹೇಳಿ, ಇದೆಲ್ಲ ಆಗಿದ್ದು ಖಂಡಿತವಾಗ್ಲೂ ಇಲ್ಲಿ ಬಿಗ್ ಬಾಸ್ ಟೀಮಿನೇ ಫೇಲ್ ಅಂತ ಹೇಳ್ಬೋದು. ಆವಾಗ್ಲೇ ಹೇಳ್ಬೋದಾಗಿತ್ತು ಟಾಸ್ಕ್ ನಡೆಯೋ ಮುಂಚೆನೆ ಇದು ಫೋಲ್ ಆಗಿದೆ ಅಂತ, ಉಸ್ತುವಾರಿ ಸರಿಯಾಗಿ ನೋಡ್ಕೊಳ್ಳಿ ಅಂತ. ಅದನ್ನೆಲ್ಲ ಬಿಟ್ಬಿಟ್ಟು ಏನ್ ಗೊತ್ತಾ, ಒಂದು ಹೇಳಕ್ ಇಷ್ಟಪಡ್ತೀನಿ, ಕಂಟೆಂಟ್ ಇಲ್ಲ. ಕಂಟೆಂಟ್ ಇದ್ರ ಕಾರಣ ಇಷ್ಟೆಲ್ಲ ಮಾತಾಡ್ತಾರೆ. ಸುಮ್ನೆ ಅಶ್ವಿನಿ ಕೂಡ ಕಪ್ ಕೊಟ್ಟು ಕಳ್ಸ್ಬಿಡಿ ಅಲ್ಲ, ಫೇವರಿಸಮ್ ಮಾಡಂಗಿದ್ರೆ ಅಂತ ಕಮೆಂಟ್ಸ್ ಬರ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಇನ್ನೊಂದು ಮುಖ್ಯವಾಗಿ ಆ ಟಾಸ್ಕ್ ಅಲ್ಲಿ ನನ್ಗೆ ಅನ್ಸಿದ್ದೇನೆಂದ್ರೆ, ಧನುಷ್ ಗೌಡ ಅವರು ಬೇಕಂತಲೇ ಅದು ಮಾಡ್ಲಿಲ್ಲ, ಬೈ ಮಿಸ್ಟೇಕ್ ಆಗಿತ್ತು. ಅದು ಉಸ್ತುವಾರಿ ಅಬ್ಸರ್ವ್ ಮಾಡ್ಬೇಕಾಗಿತ್ತು, ಉಸ್ತುವಾರಿ ಅಬ್ಸರ್ವ್ ಮಾಡಲಿಲ್ಲ. ಯಾಕಂದ್ರೆ ಫುಲ್ ರಾಂಗ್ ಏನಿರಲಿಲ್ಲ ಅಲ್ಲಿ. ಸಣ್ಣ ಒಂದು ಮಿಸ್ಟೇಕ್ ಅಷ್ಟೇ. ಜಸ್ಟ್ ಹಿಂಗ್ ತಗೋಬೇಕಾದ್ರೆ ಹಿಂಗ್ ಅನ್ಕೊಂಡ್ರೆ ಅಷ್ಟೇ. ಅಷ್ಟು ಬಿಟ್ರೆ ಹಿಂಗ್ ಹೇಳ್ಕೋಬೇಕಾಯ್ತು ಅದನ್ನ ಇದು ಮಾಡಿದ್ದಾರೆ. ತಪ್ಪೇ ಓಕೆ, ಒಪ್ಕೋಣ. ಅದು ಉಸ್ತುವಾರಿ ತಪ್ಪು, ಕಂಟೆಸ್ಟೆಂಟ್ ತಪ್ಪಲ್ಲ, ಸರಿನಾ? ಇದೆಲ್ಲ ಆದ್ಮೇಲೆ ಅಶ್ವಿನಿ ಗೌಡ ಅವರಿಗೆ ಅಲ್ಲಿ ಮಾತಾಡೋ ಅವಕಾಶ ಕೊಟ್ಟಿದ್ದೆ ಸರಿ ಇತ್ತ ನಿಮ್ ಪ್ರಕಾರ? ಓಕೆ, ಸರಿ ಒಪ್ಕೋಣ, ಅವಕಾಶ ಕೊಡ್ಬೇಕಾಯ್ತು, ಕೊಟ್ಟಿದ್ರೆ. ಬಟ್ ಅವ್ರ ವಾದ ಏನಿತ್ತಂದ್ರೆ, ಅವ್ರ ವಾದ ಯಾವ ರೀತಿ ಇದೆ ಅಂದ್ರೆ, ಅವರು ತಪ್ಪು ಮಾಡಿಬಿಟ್ಟಿದ್ದಾರೆ, ನಾನು ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಕೊಟ್ಬಿಡಿ, ನಾನೇ ಕ್ಯಾಪ್ಟನ್. ಈಗ ಅವ್ರು ತಪ್ಪು ಮಾಡಿ ಸೋತಿದ್ದಾರೆ, ಹೋಗ್ಲಿ. ಇವ್ರು ಯಾವ ರೀತಿ ಅಂದ್ರೆ ರೀಶೆಡ್ಯೂಲ್ ಮಾಡಿ ಗೇಮ್ ಮಾಡಿಸಿ ಬೇರೆ ಟಾಸ್ಕ್ ಕೊಡಿ, ಇಲ್ಲ ಇದೇ ಟಾಸ್ಕ್ ಇನ್ನೊಂದ್ಸಲ ಆಡೋಣ, ಇವೆಲ್ಲ ಬೇಕಾಗಿಲ್ಲ. ಇವೆಲ್ಲ ಅಲ್ಲ, ನಾನೇ ವಿನ್ನರು, ನನ್ನೇ ಕ್ಯಾಪ್ಟನ್ ಮಾಡ್ಬಿಡಿ, ಈ ರೀತಿ ವಾದ ಇತ್ತು ನೋಡು. ಇದು ತೋರಿಸುತ್ತೆ ಅವ್ರು ಎಷ್ಟು ಸರ್ ಸ್ವಾರ್ಥ ಅಂತ. ನೀವು ಅಸಮರ್ಥ ರಾಣಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಗಿಲ್ಲಿ ಸೆಲೆಕ್ಟ್ ಮಾಡ್ಕೊಂತಾರೆ, ಅದರಿಂದ ಕ್ಯಾಪ್ಟನ್ ಕಂಟೆಂಡರ್ ಆಗಿರೋದು. ಬಟ್ ಧನುಷ್ ಗೌಡ 4 ಗೇಮ್ ಮಾಡಿ ಕಷ್ಟಪಟ್ಟು ಬಂದಿದ್ದಾರೆ ಟಾಸ್ಕ್ ಆಡಕ್ಕೆ, ಕ್ಯಾಪ್ಟನ್ ಟಾಸ್ಕ್ ಆಡಕ್ಕೆ. ಅದನ್ನ ಕನ್ಸಿಡರ್ ಮಾಡ್ಬೇಕಾನೆ, ಅದೇನು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಅಷ್ಟೇನೆ. ಇದೊಂದು ವಾದ ಆಗಿತ್ತು. ಇನ್ನು ಅದಾದ್ಮೇಲೆ ಇಲ್ಲಿ ಅವರ ಒಂದು ಈಗೋನ, ಅವರ ನಾನು ಅಂತೆಲ್ಲ ಬಿಟ್ಬಿಟ್ಟು ಕನ್ವಿನ್ಸ್ ಮಾಡ್ಬೇಕಾದ್ರೆ, ಕನ್ವಿನ್ಸ್ ಮಾಡೋರ್ನ ಸ್ಪೆಸಿಫಿಕ್ ಆಗಿ ಒಬ್ಬೊಬ್ಬರನ್ನ ಧ್ರುವಂತ ಹತ್ರ, ರಕ್ಷಿತಾ ಹತ್ರ ನೀವು ಯಾವ ರೀತಿ ಎಲ್ಲ ಹತ್ರ ಹೋಗಿ ಯಾವ ರೀತಿ ಎಲ್ಲ ಕರೆಕ್ಟಾಗಿ ಕನ್ವಿನ್ಸ್ ಮಾಡ್ರು, ಅದೇ ರೀತಿಯಾಗಿ ನೀವು ಕೂಡ ಅಲ್ಲಿ ಹೋಗಿ ಕಾವ್ಯ ಹತ್ರ ಆಗಿರ್ಬೋದು, ಗಿಲ್ಲಿ ಹತ್ರ ಆಗಿರ್ಬೋದು, ರಾಶಿಕ ಆಗಿರ್ಬೋದು, ರಘು ಆಗಿರ್ಬೋದು, ಇವರೆಲ್ಲನಾಗಿರ್ಬೋದು, ನೀವು ಹೋಗಿ ಕರೆಕ್ಟಾಗಿ ಕನ್ವಿನ್ಸ್ ಮಾಡಿದ್ರೆ ಅವರು ಬದಲಾಗ್ತಿತ್ರೇನು? ಅದನ್ನ ಬಿಟ್ಬಿಟ್ಟು 4 ಜನ ಕುತ್ಕೊಂಡಿರ್ತಾರೆ, 4 ಜನ ಒಂದೇ ಹತ್ರ ಕನ್ವಿನ್ಸ್ ಮಾಡ್ತೀರಾ ಅಲ್ವಾ? ಇದೆಲ್ಲೋ ಒಂದು ಸ್ವಲ್ಪ ರಾಂಗ್ ಆಗ್ತಾ ಇತ್ತು. ಇನ್ನೊಂದು ಮುಖ್ಯವಾಗಿ ಅಲ್ಲಿ ಒಬ್ಬೊಬ್ರು ಒಂದು ಒಪಿನಿಯನ್ ಕೊಡ್ಬೇಕಾದ್ರೆ, ಈಗ ರಘು ಅವ್ರ ಪರ್ಸ್ಪೆಕ್ಟಿವ್ ರಘು ಅವ್ರು ಇತ್ತು. ಇಲ್ಲಿ ಏನಿಲ್ಲ, ಧ್ರುವಂತ್ ಅವರು ರಕ್ಷಿತಾ ಕೊಟ್ಟಿದ್ದು ಒಂದೇ ಒಂದು ಕಾರಣ, ಒಂದು ಸಲ ಕೂಡ ಕ್ಯಾಪ್ಟನ್ ಆಗಿಲ್ಲ ಇವ್ರು ಆಗ್ಲಿ ಅಂತ. ಆದ್ರೆ ಇವ್ರು ವಾರ ಪೂರ್ತಿ ಟಾಸ್ಕ್ ಆಡೋರಾಗಿರ್ಬೋದು, ವಾರ ಪೂರ್ತಿ ಆಟ ಆಡೋಗಿರ್ಬೋದು, ಎಲ್ಲಿಗೆ ಹೋಗ್ಬೇಕು ನೀವ್ ಹೇಳಿ? ಅಶ್ವಿನಿ ಗೌಡ ಅಷ್ಟೊಂದು ಟಾಸ್ಕ್ ಆಡಕ್ಕೆ ಎತ್ಕೊಂಬಂದ್ರ ಅಲ್ಲಿ ಕ್ಯಾಪ್ಟನ್ ಟಾಸ್ಕ್ ಆಡೋಕೆ? ಇಲ್ಲ ತಾನೆ. ಒಂದೇ ಒಂದು ಅದು ಏನೋ ಅದು ಇದಕ್ಕೆ ಅದು ಏನೋ ಕಡ್ಡಿ ಇಡೋದು, ಅಷ್ಟು ಬಿಟ್ರೆ ಬೇರೆ ಏನಿರಲಿಲ್ಲ. ಅಷ್ಟಕ್ಕೇನೆ ಇವರು ನನಗೆ ಕೊಟ್ಬಿಡಿ, ನಾನೇ ಆಗ್ಬೇಕು, ನಾನು ಆಗಿಲ್ಲ ಅಂತ ಇದೊಂದು. ಇನ್ನೊಂದು ಮುಖ್ಯವಾಗಿ ಏನಂದ್ರೆ, ಅಲ್ಲ ಗುರು, ಇವ್ರು ಬೈಯೋದೆಲ್ಲ ಬೈತಾರೆ, ಎಲ್ಲರಿಗೂ ಹಾಳು ಮಾಡೋದೆಲ್ಲ ಹಾಳು ಮಾಡ್ತಾರೆ, ಎಲ್ಲಾರನ್ನೂ ಕ್ಲಾಸ್ ತಗೊಂತಾರೆ, ಎಲ್ಲರಿಗೂ ಬೈತಾರೆ, ಎಲ್ಲಾರನ್ನೂ ಹೀಯಾಳಿಸ್ತಾರೆ. ಒಂದು ಪಾಯಿಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ. ಗಿಲ್ಲಿ ಕೆಳಗಾಗ್ತಾನೆ, ಗಿಲ್ಲಿ ಕೆಳಮುಳಿ ಮಾಡ್ತಾನೆ, ಗಿಲ್ಲಿ ಇದು ಮಾಡ್ತಾನೆ ಅಂತ ಹೇಳೋರು ಇವ್ರು ಎಷ್ಟೆಲ್ಲಾ ಪದಗಳೆಲ್ಲ ಯೂಸ್ ಮಾಡ್ತಾರೆ. ಜೋಕರ್ ಅಂತಾರೆ, ಬೆನ್ ಮೂಳೆ ಇಲ್ಲ ಅಂತಾರೆ, ಇನ್ನೊಂದೇನೋ ಅಂತಾರೆ, ಅವೆಲ್ಲ ಅಂತಾರೆ. ಇವೆಲ್ಲ ಅನ್ಸ್ಕೊಂಡ್ ಮೇಲೂ ಕೂಡ ಮತ್ತೆ ಕಣ್ಣೀರ್ ಬೇರೆ. ಈ ಕಣ್ಣೀರ್ ಯಾಕೆ ನನ್ಗೆ ಅರ್ಥ ಆಗ್ತಿಲ್ಲ. ಸುಮಾರಾಗಿ 15 ದಿನದಿಂದ ನೋಡ್ತಾ ಇದ್ದೀವಿ, ಪ್ರತಿ ಒಂದಕ್ಕೂ ಕಣ್ಣೀರ್ ಹಾಕಿದ್ದೆ. ಏನ್ ಸಿಂಪತಿ ಟ್ರೈ ಮಾಡ್ತಾ ಇದ್ರ ಅಂತ ಅನಿಸ್ತಾ ಇದೆ ನನಗೆ. ಪ್ರತಿ ಒಂದಕ್ಕೂ ಕಣ್ಣೀರ್ ಹಾಕಿದ್ದೆ ಕಣ್ಣೀರು.
ಮಾತಾಡೋದೆಲ್ಲ ಮಾತಾಡ್ತಾರೆ, ಬೈಯೋದೆಲ್ಲ ಬೈತಾರೆ, ಅನ್ನೋದೆಲ್ಲ ಅಂದ್ಬಿಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅಪೋಸಿಟ್ ಇರೋ ವ್ಯಕ್ತಿ ಇರ್ತಾನಲ್ಲ, ಆ ವ್ಯಕ್ತಿಗಿಂತ ಜಾಸ್ತಿನೇ ಬೈದಿರ್ತಾರೆ ಇವರು. ಆದ್ರೂ ಮತ್ತೆ ಕಣ್ಣೀರ್ ಹಾಕೋದ್ ಬೇರೆ. ಇನ್ನೊಂದು ಮುಖ್ಯವಾಗಿ 100% ಹೇಳ್ತೀನಿ, ಗಿಲ್ಲಿ ಇವತ್ತು ಮಾತಾಡಿದ್ರೆ ತುಂಬಾ ತಪ್ಪಿದೆ. ಇಷ್ಟು ದಿನ ಎಲ್ಲಾ ಕಂಟ್ರೋಲ್ ಬಂದಾದ್ಮೇಲೆ ಇವತ್ತೇನ್ ಮಾತಾಡ್ತಾ ಇದ್ರು, ನಿಮ್ಗೆ ಬಿಗ್ ಬಾಸ್ ಶೋ ಬರೋಕೆ ಯೋಗ್ಯತೆ ಇಲ್ಲ ಅಂತೆಲ್ಲ ಹೇಳ್ತಾರೆ. ಆ ಯೋಗ್ಯತೆ ಬಗ್ಗೆ ಮಾತಾಡುವ ನಿಮ್ಗೆ ಯೋಗ್ಯತೆ ಬಗ್ಗೆ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸರಿ, ನಿಮ್ಗೆ ಯೋಗ್ಯತೆ ಇದ್ರೆ ನೀವು ಬಂದಿದ್ದೀರಾ, ಚೆನ್ನಾಗಿದೆ. ಆದ್ರೆ ಇನ್ನೊಬ್ರು ಯೋಗ್ಯತೆ ಬಗ್ಗೆ ಮಾತಾಡುವ ಮುಂಚೆ ನಾವು ಮಾತಾಡಿ ಆಲೋಚನೆ ಮಾತಾಡ್ಬೇಕು. ನಾನು ಅದನ್ನೇ ಹೇಳಿದ್ದು, ಒಬ್ಬರು ಕೆಸರಲ್ಲಿ ಕಲ್ಲು ಹಾಕ್ತಾರೆ, ಮೈ ಮೇಲೆ ಕೆಸರು ಹಾಕಂತಾರೆ. ಅದೇ ನಾವು ಅದೇ ರೀತಿ ಮಾಡಿದ್ರೆ ಅವ್ರಿಗೂ ನಿಮ್ಗೂ ವ್ಯತ್ಯಾಸ ಏನಿರುತ್ತೆ. ಈಗ ಅವ್ರನ್ನ ಡಿಫ್ರೆಂಟ್ ಜೋರಲ್ಲಿ ನೋಡ್ತಾ ಇದ್ದಾರೆ ಹೊರಗಡೆ ಜನ, ಬಟ್ ನೀವು ಅದೇ ತರ ಬಿಹೇವ್ ಮಾಡಿದ್ರೆ, ನೀವು ಅದನ್ನೇ ತರ ಇದು ಮಾತಾಡ್ತಾ ಇದ್ರೆ ತಪ್ಪಾಗುತ್ತೆ. ಹೌದು, ನೀವು ಅದು ರಘುತ್ರ ವಾದ ಮಾಡ್ತಿದ್ರೆ ಏನಂತ, ಅವ್ರು ಏನಾದ್ರು ಅನ್ಸ್ಕೋಬೇಕಾ. ಬಟ್ ನೀವು ಅಲ್ಲಿ ಏನ್ ಮಾಡ್ಬೇಕಾಗಿತ್ತಂದ್ರೆ, ನೀವು ನಿಮ್ಮ ಒಂದು ಸ್ಪಾಂಟಿನೆಸ್ನ, ನಿಮ್ಮ ಒಂದು ಮಾತಿನ ಕ್ವಾಲಿಟಿನ ಚೇಂಜ್ ಮಾಡಬಹುದಾಗಿತ್ತು. ನೀವು ಓಕೆ ಶುರು ಮಾಡಿದ್ದು ಅವರು ನೀವು ಅನ್ನೋದಕ್ಕಿಂತ ಆದ್ಮೇಲೆ ಮಾತುಗಳು ತುಂಬಾ ಮಾತಾಡಿದ್ರು ಗಿಲ್ಲಿ ನಿನ್ನೆ ಎಪಿಸೋಡ್ ಅಲ್ಲಿ ಏನಂತಂದ್ರೆ, ನಿಮಗೆ ಬಿಗ್ ಬಾಸ್ ಬರೋ ಯೋಗ್ಯತೆ ಇಲ್ಲ, ನಿಮ್ಗೆ ಟಾಸ್ಕ್ ಆಡೋದಿಲ್ಲ, ರಾಣಿ ನಾನು ಕರ್ಕೊಂಡ್ ಬಂದೆ, ಧನುಷ್ ಅಲ್ಲಿ ಕರ್ಕೊಂಡೋದ, ಅದಾದ್ಮೇಲೆ ಅಲ್ಲಿ ಸೋತ್ರಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ಅವರು ಆ ರೀತಿ ಮಾತಾಡ್ತಾರೆ ಅಂದ್ರೆ, ನಾವು ಕೂಡ ಆ ರೀತಿ ಮಾತಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ ಕಡೆಗಿಂತ ತಪ್ಪುಗಳು ಆಗ್ತವೆ. ವಿನ್ನಿಂಗ್ ಮೂಮೆಂಟ್ ಅಲ್ಲಿ ತುಂಬಾ ಕ್ರೇಜ್ ಇರೋ ಟೈಮಲ್ಲಿ ಈ ರೀತಿ ಸಣ್ಣ ಸಣ್ಣ ಪಾಯಿಂಟ್ಗಳು ತುಂಬಾ ಕೌಂಟ್ ಆಗುತ್ತೆ, ತುಂಬಾ ಲೆಕ್ಕಕ್ಕೆ ಬರುತ್ತೆ. ಆದ ಕಾರಣ ಏನ್ ಮಾಡ್ಬೇಕಾದ್ರೆ ತುಂಬಾ ಆಲೋಚನೆ ಮಾಡಿ ಥಿಂಕಿಂಗ್ ಮಾಡಿ ಮಾತಾಡ್ಬೇಕಾಗುತ್ತೆ ಗಿಲ್ಲಿ ಕೂಡ. ಆ ವಿಷಯದಲ್ಲಿ ಅಂದ್ರೆ ಯೋಗ್ಯತೆ ಬಗ್ಗೆ ಮಾತಾಡಿದಾಗ, ಬೇರೆ ವಿಷಯಗಳ ಬಗ್ಗೆ ಮಾತಾಡಿದಾಗ ಖಂಡಿತವಾಗ್ಲೂ ನನಗಂತೂ ತಪ್ಪು ಅನಿಸ್ತಾ ಇತ್ತು ಗಿಲ್ಲಿ ಮಾತಾಡಿದ್ದು. ಆಕ್ಚುಲಿ ಈ ಮೂಮೆಂಟ್ ಅಲ್ಲಿ ಆ ಮಾತುಗಳು ಬೇಡವಾಗಿತ್ತು, ಬೇಕಾಗಿರ್ಲಿಲ್ಲ ಅಂತ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ಆಲ್ಮೋಸ್ಟ್ ಎಪಿಸೋಡ್ ಅಲ್ಲಿ ನೋಡಿದಾಗ, ಕಂಪ್ಲೀಟ್ ಆಗಿ ಕೆಲವು ವಿಷಯಗಳು ಅಬ್ಸರ್ವ್ ಮಾಡಿದಾಗ ಅನ್ಸಿದ್ದೇನೆಂದ್ರೆ, ಆಕ್ಚುಲಿ ಬೇರೆ ವಿಷಯಗಳು ಕಂಪೇರ್ ಮಾಡ್ಕೊಂಡ್ರೆ ಅಶ್ವಿನಿ ಅವರು ತುಂಬಾ ಮಾತಾಡಿದ್ದಾರೆ ಗಿಲ್ಲಿ ಬಗ್ಗೆ, ತುಂಬಾ ಮಾತಾಡಿದ್ದಾರೆ. ಇವ್ರು ಏನಂದ್ರೆ, ಬೇರೆಯವರು ಮಾತಾಡ್ಬೇಕಾದ್ರೆ ಇವರ ಒಂದು ಯಾವತ್ತಿಂದ ಫಸ್ಟ್ನೇ ವಾರದಿಂದ ತಗೊಂಡ್ಬಂದು ಇವತ್ತಿನ ಎಲ್ಲರಿಗೂ ಕಂಪೋಸ್ ಮಾಡ್ತಾರೆ. ಬಟ್ ಅದೇ ಅಪೋಸಿಟ್ ವ್ಯಕ್ತಿ ಏನಾದ್ರು ಮಾತಾಡ್ತೀನಿ ಸ್ವಲ್ಪ ತಡಿಯಮ್ಮ ಅಂದ್ರೆ ಒಮ್ಮನಿಗೆ ತಡಿಯಕ್ಕಾಗಲ್ಲ, ಇವ್ರಿಗೆ ಇರೋಕ್ಕಾಗಲ್ಲ. ಇವರು ಮಾತಾಡ್ತಾರೆ, ನೀನು ಅಂತ ಕರೆದಿದ್ಯಾ ಅವತ್ತೇ ನಿನ್ನ ಆಟ ಮುಗೀತಂತೆ. ಅಲೋ ಮೇಡಮ್, ನೀವು ಮಾತಾಡಿರೋ ಮಾತುಗಳಿಗೆ ಬಿಗ್ ಬಾಸ್ ಇಂದ ಯಾವಾಗ ಹೊರಗಡೆ ಹಾಕ್ಬೇಕು ನಿಮ್ಮನ್ನ. ಹಂಗ್ ನೋಡ್ಕೊಂಡ್ರೆ ಅಷ್ಟು ಪದಗಳೆಲ್ಲ ಯೂಸ್ ಮಾಡಿದ್ರ ನೀವು. ತುಂಬಾ ಅಂದ್ರೆ ತುಂಬಾ ಎಷ್ಟು ಪದ ಯೂಸ್ ಮಾಡಿ. ನೀನು ಅನ್ನೋದಕ್ಕೆ ತಪ್ಪು ಅಂತ ಹೇಳೋದಾದ್ರೆ ನೀವೇನೆಲ್ಲ ಮಾತಾಡಿದಿರ, ಎಷ್ಟೆಲ್ಲ ಪದಗಳೆಲ್ಲ ಯೂಸ್ ಮಾಡಿದಿರ. ನೀವ್ ಈಗ ಹೇಳ್ಬೋದು, ನಾನು ತಪ್ಪು ಮಾಡಿದೆ ಸಾರಿ ಕೇಳ್ತೀನಿ ಅಂತ ಅಷ್ಟೇ. ನೀನು ಅನ್ನೋ ತಪ್ಪೇ ಅಲ್ಲ ಗುರು, ಖಂಡಿತವ್ರು ಹೇಳ್ಬೇಕಂದ್ರೆ ನೀನು ಅನ್ನೋ ತಪ್ಪೇ ಇಲ್ಲ. ನೀವು ಅನ್ನೋದು ನಿಮ್ಮ ವ್ಯಕ್ತಿತ್ವ, ನಿಮ್ಮ ನಡೆ ನುಡಿ ಮಾತು, ನಿಮ್ಮ ಆಟಿಟ್ಯೂಡ್ ನೋಡಿ ನಾವು ಅಂತ ಕರೀತಾರೆ. ನೀವು ಮಾಡೋದೇ ಮೊದಲೇ ಆ ಕೆಲಸ, ಅದಾದ್ಮೇಲೆ ನೀವು ಅಂದ್ರೆ ತಪ್ಪಿದೆ ಗುರು ಅದರಲ್ಲಿ. ಫಸ್ಟ್ ಆಫ್ ಆಲ್ ವಾಯ್ಸ್ ಮಾಡ್ತಾರ, ಕ್ಯಾಪಿಂಗ್ ಅಂಡ್ ಕೊಂಬಿದವ, ಹಂಗಿದಾರ ಹಿಂಗಿದಾನ, ನೀವ್ ಹೇಳೋ ಕೆಲಸ ಮಾಡ್ಲೇಬೇಕಂತ ನೀವು ಸ್ಟಾರ್ಟ್ ಮಾಡ್ತೀರಾ. ನೀನ್ ಬಂದು ಮಾಡಮ್ಮ ಅಂತ ಹೇಳ್ತಾನೆ, ಅದ್ರಲ್ಲಿ ತಪ್ಪೆಲ್ಲಿಗೂ ಹುಡುಕೋಣ ನಾವು. ಆಕ್ಚುಲಿ ಗಿಲ್ಲಿ ಹತ್ರ ನೀವ್ ಏನೆಲ್ಲಾ ಮಾತಾಡ್ತೀರಾ, ಎಂತ ಪದಗಳೆಲ್ಲ ಯೂಸ್ ಮಾಡ್ತೀರಾ, ಎಷ್ಟೆಲ್ಲ ಕಂಡಮ್ ಮಾಡ್ತೀರಾ. ಒಂದೇಳ ಗಿಲ್ಲಿ ಕಂಡಮ್ ಮಾಡ್ತಾರೆ ಅಂದ್ರೆ ಈ ವಾರ ಕಂಪೇರ್ ಮಾಡ್ಕೊಂಡ್ರೆ ಗಿಲ್ಲಿಗಿಂತ ಅಶ್ವಿನಿ ಮತ್ತೆ ನಮ್ಮ ಧ್ರುವಂತವ್ರಿಗೆ ಜಾಸ್ತಿ ಕಂಡಮ್ ಮಾಡಿದ್ರೆ ಗಿಲ್ಲಿಗೆ. ಆ ವ್ಯಕ್ತಿ ಅಂತ ತಗೊಂಡಿದ್ರೆ, ಬೇರೆ ವ್ಯಕ್ತಿ ಆದ್ರೆ ಇನ್ನು ಬೇರೆ ಆಗ್ತಾ ಇತ್ತು ಖಂಡಿತವಾಗ್ಲು. ಆ ರೀತಿ ಇತ್ತು. ಆ ಟಾಸ್ಕ್ ಅಂತ ತಗೊಂಡಾಗ ಖಂಡಿತವಾಗ್ಲು ಟಾಸ್ಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಇಲ್ಲ ಅಂತ ಹೇಳಕ್ ಆಗಲ್ಲ. ಆ ಪಜಲ್ ಅಲ್ಲೇ ಸೂಪರ್ ಅಂತ ಹೇಳ್ಬೋದು. ಬಟ್ ರೀಸನ್ಸ್ ಕೊಡ್ತಾರಲ್ಲ 100% ನನ್ಗೆ ಅನ್ಸಿದ್ದೇನೆಂದ್ರೆ, ಹೌದು ಅಶ್ವಿನಿ ಕೂಡ ಒಂದ್ಸಲ ಕೂಡ ಕ್ಯಾಪ್ಟನ್ ಆಗಿರ್ಲಿಲ್ಲ. ಮನೆ ಮಂದಿ ಒಂದ್ ಸ್ವಲ್ಪ ಕನ್ಸಿಡರ್ ಮಾಡಿ ಒಂದ್ಸಲನೂ ಆಗಿಲ್ಲ. ಧನುಷ್ ಎರಡು ಸಲ ಕ್ಯಾಪ್ಟನ್ ಆಗಿದ್ದಾರೆ, ಅದನ್ನ ಕನ್ಸಿಡರ್ ಮಾಡೋಣ ಅಂದ್ರೆ ಚೆನ್ನಾಗಿತ್ತೇನೋ. ಬಟ್ ಆ ರೀತಿ ಆಗೋಕ್ಕಿಂತ ಮುಂಚೆನೆ ಅಶ್ವಿನಿ ಗೌಡ ಮಾಡೋ ಮಿಸ್ಟೇಕ್ ಏನ್ ಗೊತ್ತಾ, ಅದನ್ನೇ ಬಿಗ್ ಬಾಸ್ ನನಗೆ ಕೊಟ್ಬಿಡಿ. ನಾನು ಹಿಂಗಾಗಿದೆ, ಅವ್ರದ್ದೆಲ್ಲ ತಪ್ಪು ಮಾಡಿದ್ರೆ ತಿಳಿದುಬಿಟ್ಟು ತಪ್ಪು ಮಾಡಿದ್ದಾರೆ, ಸೋತಿರೋ ಕಾರಣ ನನಗೆ ಕೊಡಿ. ಅಲ್ಲ, ರೀಮ್ಯಾಚ್ ಆದ್ರೂ ಕೇಳಬೇಕು, ಬೇರೆದೇನಾದ್ರೂ ಆಡಿಸ್ಬೇಕಂತ ಕೇಳಬೇಕು. ಅದೆಲ್ಲ ಬಿಟ್ಬಿಟ್ಟು ನನಗೆ ಕೊಡು ಅಂತ ಕೇಳ್ತಾರೆ ನೋಡು, ಅಲ್ಲೇನೆ ಹಟ್ ಆಗಿದೆ ಅಲ್ಲಿ 4 ಜನಕ್ಕೆ. ಒಂದು ಕಾವ್ಯ, ಸ್ಪಂದನ, ಗಿಲ್ಲಿ, ಆಗ ರಾಶಿಕಾ. ಈ ರಾಶಿಕಾ ಓಟು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಗಿಲ್ಲಿ ಆಲ್ರೆಡಿ ಆಗಲ್ಲ ಅಂತ ಗೊತ್ತಿತ್ತು, ಕೊಡತಾ ಇರಲಿಲ್ಲ. ಕಾವ್ಯ ಗೊತ್ತು ಕೊಡಲ್ಲ ಅಂತ, ಸ್ಪಂದನ ಗೊತ್ತು ಕೊಡಲ್ಲ ಅಂತ. ಬಟ್ ರಾಶಿಕಾ ಓಟು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ರಾಶಿಕಾ ನಿರ್ಧಾರ ಸರಿ ಇತ್ತ ಅಂದ್ರೆ ಕೇಳಿದ್ರೆ
ನಾನು 100% ಸರಿನೇ ಅಂತ ಹೇಳ್ತೀನಿ. ಕಾರಣ ಏನಂದ್ರೆ ಅಲ್ಲಿ ಉಸ್ತುವಾರಿ ಇದ್ದಿದ್ದು ಅವರೇ. ಆ ಉಸ್ತುವಾರಿ ನಿರ್ಧಾರದಿಂದನೇ ಧನುಷ್ ಅವರು ಕ್ಯಾಪ್ಟನ್ ಮಿಸ್ ಆಗಿದ್ದು. ಯಾಕಂದ್ರೆ ಅದನ್ನ ಕನ್ಸಿಡರ್ ಮಾಡಿ ಇಲ್ಲ ಧನು ಹಿಂಗಲ್ಲ ಇದು ಕರೆಕ್ಟ್ ಅಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ಹತ್ರ ಬಂದಿದ್ರು. ಇನ್ನೊಂದು 2-3 ನಿಮಿಷ ತಗೊಳ್ಳಿ, 5 ನಿಮಿಷ ತಗೊಳ್ಳಿ, ಇನ್ನು ಅಶ್ವಿನಿ ಗೌಡ್ರು ಎಲ್ಲಿ ಟಚ್ಚೇ ಮಾಡಿರಲಿಲ್ಲ ಅಂತ. ಆ ರೀತಿ ಆಗಿತ್ತು. ಆ ರೀತಿ ಇದ್ದಾಗ ಏನಾಗುತ್ತೆ ಅಂದ್ರೆ 100% ಧನುಷ್ ಗೆಲ್ತಿದ್ರು. ಅವರ ನಿರ್ಧಾರ ಕೂಡ ನನ್ನ ಪ್ರಕಾರ ಸರಿ ಇದೆ ಅನ್ಸುತ್ತೆ. ಬಟ್ ನನ್ನ ಒಪಿನಿಯನ್ ಏನಂದ್ರೆ ಇವರು ಆಗಿಲ್ಲ ಅನ್ನೇ ಒಂದು ಕಾರಣಕ್ಕೆ ಕೊಡ್ಬೋದಾಗಿತ್ತು. ಬಟ್ ಅದು ಮಾತಾಡಕ್ಕಿಂತ ಮಾತುಗಳಿದಾವಲ್ಲ ಅದನ್ನ ಅವ್ರಿಗೆ ತುಂಬಾ ಹರ್ಟ್ ಮಾಡ್ತಾ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ಧ್ರುವಂತ್ ಅವರು ಟೆಂಪರ್ಮೆಂಟ್ ಬಂದ್ರೆ ಯಾವ ರೀತಿ ಎಲ್ಲ ಮಾತಾಡೋಂಥದ್ದು ಹೇಳಕ್ಕೆ ಆಗಲ್ಲ. ಅವರು ಬಾಯ ಮುಚ್ಚಿನ ಕೂತು ಶಟ್ ಅಪ್ ಅಂತ ಹೇಳ್ತಾರೆ, ಇನ್ನೊಂದೆಲ್ಲ ಅಂತಾರೆ, ಅಸಹ್ಯ ಅಂತಾರೆ, ಇನ್ನೊಂದೆಲ್ಲ ಅಂತಾರೆ. ಫಸ್ಟ್ ಆಫ್ ಆಲ್ ಇವ್ರು ನಾಡಿ ನೋಡ್ತಾ ಇದ್ರೆ ಏನ್ ಗುರು ಈ ಮನುಷ್ಯ ಅಂತೆಲ್ಲ ಕಮೆಂಟ್ಸ್ ಎಲ್ಲ ಬರ್ತವೆ. 100% ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬಹುದು ಅಂತ ನನಗೆ ಅನಿಸ್ತಾ ಇದೆ. ರಾಶಿಕಾ ಇಲ್ಲ ಧ್ರುವಂತ್, ಸ್ಪಂದನ ಬರಲ್ಲ ಅಂತ ಅನ್ಸುತ್ತೆ, ನೋಡೋಣ. ಇನ್ನು ಅದಾದ್ಮೇಲೆ ಗಿಲ್ಲಿ ಉಸ್ತುವಾರಿ ಕೊಟ್ಟಾಗ ಉಸ್ತುವಾರಿ ಚೆನ್ನಾಗಿ ಮಾಡ್ದ ಇಲ್ಲ ಅಂತಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ಉತ್ತಮ ಕಳಪೆ ಅಂತ ಬಂದಾಗ ಕರೆಕ್ಟಾಗಿ ರೂಲ್ಸ್ ಎಲ್ಲ ಫಾಲೋ ಅಪ್ ಮಾಡಕ್ ಬರಲ್ಲ, ಇವ್ರಿಗೆಲ್ಲ ಮಾತಾಡ್ತಾರ ಅಂತ ಹೇಳ್ತಾರೆ. ಇಲ್ಲಿ ಮೇನ್ ಆಗಿ ಗಿಲ್ಲಿಗೆ ಜೋಕರ್ ಅಶ್ವಿನಿ ಅಂತಾರೆ. ಬಟ್ ಅದೆಲ್ಲ ತಗೊಂತೀನಿ ನಾನು, ಕಾಮಿಡಿ ಮಾಡೋದು ನಾನು ಜೋಕರೇ ತಗೊಂತೀನಿ. ಬಟ್ ನೀವೇನ್ ಮಾಡಿದ್ರ ಅಂತ ಇಲ್ಲಿ ಪ್ರತಿಯೊಂದಕ್ಕೆ ನಾನು ಏನ್ ಕೇಳ್ದಂದ್ರೆ ಏನ್ ದಬಾಕಿದಿರಾ ಅಂತ ಅಶ್ವಿನಿ ಅವ್ರು ಕೇಳ್ತಾರಲ್ಲ ಗಿಲ್ಲಿ ಅವ್ರಿಗೆ. ಫಸ್ಟ್ ಆಫ್ ಆಲ್ ನೀವೇನ್ ದಬಾಕಿದಿರಾ? ಈಗ ಇವ್ರು ಏನ್ ಮಾಡ್ತಾರಂದ್ರೆ ಅಡಿಗೆ ಮಾಡೋರು ಪ್ರತಿಯೊಬ್ರು, ರಘು ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಅಡಿಗೆ ಮಾಡೋ ಡಿಪಾರ್ಟ್ಮೆಂಟ್ ಏನಿದೆ ಅವ್ರು ನಾವು ಅಡಿಗೆ ಮಾಡಾಕ್ತಿವಿ. ಬೇಡ ಗುರು ನಿಮ್ಗೆ ಅಡಿಗೆ ಮಾಡಂತ ಯಾರು ಗುರು ಹೇಳ್ತಾರೆ? ಕೊಡಿಯಲ್ಲ ಮಾಡೋರ್ಗೆ. ಈಗ ನೀವು ಅಡಿಗೆ ಮಾಡಿದ್ರೆ ಅವ್ರಿಗೆ ಬೇರೆ ಕೆಲಸ ಮಾಡ್ತಾರೆ. ಬಾತ್ರೂಮ್ ಯಾವಾಗ ತೊಳಿತಾರೆ ಮಾಡ್ತೀನ? ಅವರೇ ತಾನೇ ತೊಳೆಯೋದು ಬಾತ್ರೂಮ್. ಆವಾಗ ನೀವೊಂದ್ ಕೆಲಸ ಮಾಡ್ತಾರೆ, ಅವ್ರೊಂದ್ ಕೆಲಸ ಮಾಡ್ತಾರೆ, ಅಷ್ಟೇನೆ ಡಿಫ್ರೆನ್ಸ್ ಬಿಟ್ವೀನ್. ಅದನ್ನ ಬಿಟ್ಬಿಟ್ಟು ನೀವು ಪ್ರತಿ ಸಲ ಅಡಿಗೆ ಮಾಡೋಕೆ ತಿನ್ನಕ್ ಬಂದೇನೆ ಜಾಲಿಯಾಗಿ ಮಾತಾಡಕ್ ಬಂದೇನೆ ಅವ್ರು ಅಟ್ಲೀಸ್ಟ್ ಮಾತಾಡ್ತಾರೆ. ಬಟ್ ನೀವೇನ್ ಮಾಡ್ತೀರಾ? ಬೆನ್ನಿಂದ ಸುಮಾರಾಗಿ ಮಾತಾಡಿದಿರ. ಈಗೀಗ ಹತ್ರ ಬರ್ತಾ ಕಣ್ಣೀರ್ ಹಾಕೋದು, ಒಳ್ಳೆ ತರ ನಟನೆ ಮಾಡೋದು ಇವೆಲ್ಲ ಲೆಕ್ಕಕ್ಕೆ ಸಿಗಲ್ಲ. ಕೇವಲ ಈ ವೀಕಲ್ಲಿ ಮಾತ್ರ, ಈ ಬರೋಬರ ರೀಸೆಂಟ್ ಆಗಿ ಬರೋ ದಿನಗಳಲ್ಲಿ ಈ ರೀತಿ ಎಲ್ಲ ಮಾಡಿದ್ರೆ ಹಳೇದೆಲ್ಲ ಜನ ನೋಡಿರಲ್ವಾ ಮೊದಲೇ ದಿನದಿಂದ ಯಾರು ಹೆಂಗಿರ್ತಾರಂತ, ಅದೆಲ್ಲ ಕೌಂಟ್ ಮಾಡ್ತಾರೆ. ಆಲ್ಮೋಸ್ಟ್ ಇಲ್ಲಿ ನಾನು ಇಬ್ಬರನ್ನ ತಪ್ಪ ಸರಿ ಅಂತ ಹೇಳೋದ್ಕಿಂತ ಅವರು ಮಾತಾಡಿದ್ರು. ಯಾಕಂದ್ರೆ ಅಶ್ವಿನಿ ಗೌಡ ಅವರು ಅವತ್ತು ಕ್ಯಾಪ್ಟನ್ ಹತ್ರ ಮಾತಾಡೋ ರೀತಿ ಸರಿ ಇರಲಿಲ್ಲ, ನಾವು ನೋಡಿದೀವಿ. ನಾನು ಮಾಡಲ್ಲ, ಇವಾಗ ಏನ್ ಮಾಡ್ತೀಯಾ, ನಿಂಗೇನು ಕೊಂಬಿದವ, ನಿನ್ ಮಾತು ಕೇಳ್ಬೇಕಾ ಅಂತ ಮಾತಾಡ್ತಾ ಇದ್ರು. ಆವಾಗ ಗಿಲ್ಲಿ ಅದ್ರ ಮಾಡಿದ್ದ. ಆ ರೀತಿ ಆಗಿತ್ತು. ಅದಾದ್ಮೇಲೆ ಇವರು ಉಸ್ತುವಾರಿ ಅಂತ ತಗೊಂಡಾಗ ಏನೆಲ್ಲ ಮಾಡಿದ್ರು. ಸರಿ, ಕೊನೆಗೆ ನಿರ್ಧಾರ ಏನಾಗಿತ್ತು? ನಿರ್ಧಾರ ಸರಿಯಾಗಿತ್ತಾನೆ. ಏನೆಲ್ಲ ಒದ್ದಾಡಿ ಆದ್ರೂ ಮಾತಾಡ್ಲಿ, ಕೆಳಗೆ ಮಕ್ಕಂಡಾದ್ರೂ ನೋಡ್ಲಿ, ಎದ್ ನಿಂತ್ಕೊಂಡಾದ್ರೂ ನೋಡಿ, ಕೊನೆಗೆ ಉಸ್ತುವಾರಿ ನಿರ್ಧಾರ ಏನಾಗಿತ್ತು? ಸ್ಪಂದನೆಗೆ ಕೊಟ್ಟಿರ್ತಾನೆ, ಕಾವ್ಯ ಕೊಡ್ಲಿಲ್ಲ ತಾನೆ ನಿರ್ಧಾರ ತಗೊಂಡಾಗ. ಅದಾದ್ಮೇಲೆ ನಾಮಿನೇಷನ್ ಅಂತ ಬಂದಾಗ ಫೇವರಿಸಮ್ ಅಂತೆಲ್ಲ ಹೇಳ್ತಾರಂತಾರೆ. ಯಾರು ಫೇವರಿಸಮ್ ಮಾಡಿಲ್ಲ. ಇವತ್ತು ಹೇಳ್ತೀರ ಧ್ರುವಂತ್ ಅವರಿಗೆ ರಕ್ಷಿತ್ ಅವರಿಗೆ ಉತ್ತಮ ಕೊಡ್ಬೇಕಾಗಿತ್ತು ಅಂತ. ಇಬ್ರಿಗಲ್ಲ, ಒಬ್ರಿಗೆ ಕೊಡಬೇಕು. ರಕ್ಷಿತಾ ನೀವು ಚೆನ್ನಾಗಿ ಆಡಿದ್ರಿ, ನೀವು ಕ್ಯಾಪ್ಟನ್ ಅಲ್ಲಿ ಅಂದ್ರೆ ಕೂಡ ನೀವು ಕ್ಯಾಪ್ಟನ್ನೇ ಅಂತ ಹೇಳಿದ್ರೆ ಆ ಕಾರಣಕ್ಕೆ ಉತ್ತಮ ಕೊಟ್ಬಿಟ್ರಿ ಅಷ್ಟೇನೆ. ಇಲ್ಲಿ ಯಾರಿಗೆ ಕೊಡ್ತೀರಾ? ತುಂಬಾ ಸಲ ಫೇವರಿಸಮ್ ಮಾಡಿದ್ರೆ ಯಾರಿಗೆ? ಇಲ್ಲ ಜಾಹ್ನವಿಗೆ, ಇಲ್ಲ ಧ್ರುವಂತ್ಗೆ. ಇದು ನಿಮ್ಮ ಫೇವರಿಸಮ್. ಗಿಲ್ಲಿ ಬಗ್ಗೆ ಫೇವರಿಸಮ್ ಮಾತಾಡ್ತೀರಾ? ಇಲ್ಲ, ಆಗಿದೆ ಕೆಲವು ಸಲ ಆ ರೀತಿ. ಇನ್ನು ಅದಾದ್ಮೇಲೆ ರಕ್ಷಿತಾ ಸರಿಯಾಗಿ ಕೊಟ್ರ ಅನ್ಸುತ್ತೆ ನಮ್ಮ ಧ್ರುವಂತ್ ಅವರಿಗೆ. ಇವರು ತುಂಬಾ ಮನಸ್ಸಲ್ಲಿ ತುಂಬಾ ಕಳುಕು ಎಲ್ಲ ಇರುತ್ತೆ. ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡಲ್ಲ, ಮಾಡಲ್ಲ ಅಂತೆಲ್ಲ ಹೇಳಿದ್ರು. ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ರು ಧ್ರುವಂತ್ ಅವ್ರ ಬಗ್ಗೆ ರಕ್ಷಿತಾ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ನನ್ಗನ್ಸಿದ್ದೇನಂದ್ರೆ ಕೊನೆ ದಿನಗಳಲ್ಲಿ ಈ ಆರ್ಗ್ಯುಮೆಂಟ್ಗಳು, ಈ ಜಗಳಗಳು ಬೇಕಾಗಿತ್ತ ಅಂದ್ರೆ ತಂದಿಟ್ಟ ಬಿಗ್ ಬಾಸ್ ಅಷ್ಟೇನೆ. ಬಿಗ್ ಬಾಸ್ ತಂದಿಟ್ಟಕ್ಕೆ ಇಷ್ಟೆಲ್ಲ ಜಗಳ ಆಗಿದ್ದು, ಇಲ್ಲಾಂದ್ರೆ ಅಷ್ಟು ಜಗಳ ಆಗ್ತಿರಲಿಲ್ಲ ಅಂತ ನನ್ನ ಅನಿಸಿಕೆ ಖಂಡಿತವಾಗ್ಲು. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಏನಂತ ಕಮೆಂಟ್ ಮಾಡಿ. ನನಗಂತೂ ಧನುಷ್ ಅವ್ರು ಕೇಳ್ತಾರೆ, ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಅಶ್ವಿನಿ ಗೌಡ. ಏನಕ್ಕೆ ಪ್ರಶ್ನೆ ಮಾಡ್ಕೋಬೇಕು? ಯಾರಿಗೂ ಬಿಟ್ಕೊಡ್ತಾರೆ ಕೊನೆಗೆ ಬಂದಾಗ. ಅವ್ರೇನು ಬೇಕಂತನೋ ಪ್ಲಾನ್ ಮಾಡ್ಕೊಂಡು ಕೆಟ್ಟದಾಗ ಆಲೋಚನೆ ಮಾಡಿ ಇನ್ನು ಗೆಲ್ಲೇಬೇಕು ಹಂಗ್ ಮಾಡ್ಬೇಕಂತ ಮಾಡಿಲ್ಲ. ಬೈ ಮಿಸ್ಟೇಕ್ ಆದಾಗ ಏನಾಗುತ್ತೆ ಅಂದ್ರೆ ಬಿಗ್ ಬಾಸ್ ಕೊಟ್ಟಿದ್ದಾರೆ ನಿರ್ಧಾರ ತಗೊಳ್ಳಿ ಅಂತ. ಅವ್ರ ಹತ್ರ ಹೋಗಿ ನೀವು ಕನ್ವಿನ್ಸ್ ಮಾಡಿ ಅಂತ. ಅವ್ರು ಕನ್ವಿನ್ಸ್ ಆಗಿದ್ದಾರೆ. ನಿಮಗೆ ಕನ್ವಿನ್ಸ್ ಆಗಿಲ್ಲ ಅಂದ್ರೆ ನಿಮ್ಮದಲ್ಲಿ ನಿಮಗೆ ನೆಗೆಟಿವ್ ಇರುತ್ತೆ, ನಿಮ್ಮದಲ್ಲಿ ಲೋಪ ಇರುತ್ತೆ, ನಿಮ್ಮದಲ್ಲಿ ನೆಗೆಟಿವ್ ಇರುತ್ತೆ. ಅದನ್ನ ಬಿಟ್ಬಿಟ್ಟು ನೀವು ಪ್ರಶ್ನೆ ಮಾಡ್ಕೊಳ್ಳಿ, ನನಗೆ ಬೇಡ ಅಶ್ವಿನಿ ಗೌಡಗೆ ಕೊಟ್ಬಿಡಿಯಾ ಅಂತ ಕೊಡ್ಬೋದಾಗಿತ್ತಂತೆ.
ಕೆಲವ್ರು ಕಾಮೆಂಟ್ ಮಾಡ್ತಾರೆ, ಅವಾಗ ಕೊಟ್ಟಿದ್ರಲ್ಲ ಯಾರಿಗೆ ಇವ್ರಿಗೆ ಅಭಿಷೇಕ್ ಕೊಟ್ಟಿಲ್ಲ, ಆ ರೀತಿ ಕೊಡ್ಬೋದಾಗಿತ್ತಲ್ಲ. ಯಾರು ಕೊಡ್ತಾರೆ ಫಿನಾಲೆ ವೀಕಲ್ಲಿ? ಖಂಡಿತವಾಗ್ಲೂ ಕೊಡೋಕ್ಕಾಗಲ್ಲ, ಕೊಡಬಾರ್ದು ಕೂಡ. ಕೊಟ್ರೆ ಕಿಚ್ಚ ಸರ್ ಬಯಸ್ಕೋಬೇಕಾಗುತ್ತೆ. ಆ ರೀತಿ ನಿನ್ನೆ ಎಪಿಸೋಡು. ಸಾರಿ. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಯಾರು ಸರಿ ಅನ್ಸಿದ್ರು ಯಾರು ತಪ್ಪು ಅನ್ಸಂತೆಲ್ಲ ಕಮೆಂಟ್ ಮಾಡಿ. ಒಂಥರ ಚೆನ್ನಾಗಿತ್ತು ನಿನ್ನೆ ಎಪಿಸೋಡ್. ಜಗಳ ಕಿತ್ತಾಡೋದು, ಗಿಲ್ಲಿ ಸ್ವಲ್ಪ ಅತಿಯಾಗಿ ಮಾತಾಡಿದ್ರು. ಅದೇ ರೀತಿಯಾಗಿ ಅಷ್ಟೇ ಆಕ್ಷನ್ ಟು ರಿಯಾಕ್ಷನ್ ಇತ್ತು. ಬಟ್ ಗಿಲ್ಲಿಯಿಂದ ನಾವು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓ ಮೈ ಗಾಡ್, ಈ ರೀತಿ ಕೂಡ ಮಾತಾಡ್ತಾರ ಅಂತ ಗಿಲ್ಲಿಯಿಂದ. ಕರೆಕ್ಟಾಗಿ ಚೆನ್ನಾಗೇ ಮಾತಾಡಿದ್ರು, ಬಟ್ ಅದು ಸ್ವಲ್ಪ ನೆಗೆಟಿವ್ ಆಗುತ್ತೆ ಅಂತ ನಂಗೆ ಅನಿಸ್ತಾ ಇದೆ. ನೋಡೋಣ ಏನೆಲ್ಲ ಕಮೆಂಟ್ಸ್ ಎಲ್ಲ ಬರುತ್ತೆ ಅಂತ. ಮತ್ತೆ ನಿಮ್ಗೆ ಯಾರು ಸರಿ ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡೋಣ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ